ಬಿಜೆಪಿ ಪಕ್ಷದ ವತಿಯಿಂದ ನಡೆದಂತ ಇದೇನು ಸ್ಟ್ರೈಕ್ ಇತ್ತಲ್ಲ ಆ ವಿಷಯದಲ್ಲಿ ಮಾತಾಡೋಕೆ ನಾವು ಇವತ್ತು ಕುಂತೀವಿ. ಯಾಕಂದ್ರೆ ಕೆಲವೊಂದು ವಿಷಯಗಳು ಅಲ್ಲಿ ನಮ್ಮ ಶಾಸಕರು ಭಾವುಕಾಗಿ ಆ ವರ್ತನೆ ಏನಿತ್ತಲ್ಲ ಸ್ಟ್ರೈಕ್ ಮಾಡಿರೋದು ಅದು ನಮಗೆ ಬಹಳ ಕೆಟ್ಟದ ಅನಿಸ್ತು. ಯಾಕಂದ್ರೆ ಎಲ್ಲರೂ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡಿದ್ದಾರೆ, ಪಕ್ಷದ ವತಿಯಿಂದ ಅಲ್ಲಿ ಹಲವಾರು ಕಡೆ ಮಾಡಿದ್ದಾರೆ. ಈಗ ಪ್ರಭು ಚವ್ಹಾಣ್ ಅವರು ಮಾಡಿದ್ದಾರೆ, ಅವ್ರ ಡಿಸಿಪ್ಲಿನ್ ನೋಡಿ ಇವ್ರ ಡಿಸಿಪ್ಲಿನ್ ನೋಡಿ, ಅಂಗಿ ತೆಗೆದು ಅಥವಾ ಚಾಬುಕ್ ಹೊಡ್ಕೊಂಡು ಇದು ಏನು ಬಡಿಸ್ಬೇಕಂತಾರ ಅದು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಮೊದಲನೇದಾಗಿ ರೈತ ಬಗ್ಗೆ ಕಾಳಜಿ ಇರೋರು ಅಲ್ಲಿರೋ ರೈತ ಸಂಘಟನೆ ಯಾರು ಹಾಜರಿಲ್ಲ. ಅಲ್ಲಿ ರೈತ ಸಂಘಟನೆದವರು ಸುಮಾರು 5 ದಿನ ಆಯ್ತು ಅವರು ಬೀದರ್ನಲ್ಲಿ ಸ್ಟ್ರೈಕ್ ಮಾಡತ್ತಾರ. ರೈತ ಸಂಘಟನೆ DC ಆಫೀಸ್ನಲ್ಲಿ ಸ್ಟ್ರೈಕ್ ಮಾಡತ್ತಾರ. ಅವ್ರು ಆಕ್ಚುಯಲ್ ರೈತರ ಪರವಾಗಿ ಹೋರಾಟ ಮಾಡೋರು. ಇದು ಏನಿದಾರಲ್ಲ ಇವ್ರು ಡಾಂಬಿಕ್ ಮಾಡಿದ್ರಲ್ಲ ನಿನ್ನೆ, ಅದೇನೋ ಶಕ್ತಿ ಪ್ರದರ್ಶನ ಮಾಡಿದ್ರು ಅವ್ರು ಅಷ್ಟೇ. ಶಕ್ತಿ ಪ್ರದರ್ಶನ ಮೊನ್ನೆ ಆಗಿರೋ ದಸರಾ ಕಾರ್ಯಕ್ರಮದ್ದು ಅದೇನು ಪ್ಯಾಚಪ್ ಮಾಡೋ ಸಲುವಾಗಿ ಇದೆಲ್ಲ ಮಾಡಿದ್ರು ನಾಟಕ. ಮಾಡ್ಲಿ, ರೈತ ಪರವಾಗಿ ಹೋರಾಟ ಮಾಡ್ಯಾರ, ನಮ್ದೇನ ಅವ್ರ ಬೆಂಬಲ ಇದೆ. ಅವ್ರು ಯಾಕೆ ಬೆಂಬಲ ಇದೆ ಅಂದ್ರೆ ಪಾರ್ಟಿ ಸಿಂಬಲ್ ಇರ್ತಿದ್ದಿಲ್ಲ ಅಂತಿಕೋರಿ, ನಾವು ಇರ್ತಿದ್ವಿ ಆ ಪಕ್ಷದ ಇದ್ರಾಗ. ಆ ಕಾರ್ಯಕ್ರಮದಲ್ಲಿ ನಾವು ಶಾಮಿಲ್ ಇರ್ತಿದ್ವಿ. ರೈತರ ಶಾಲ್ ಹಾಕೊಂಡು ಮ್ಯಾಲೊಂದು ಪಕ್ಷದ ಜೆಂಡಾ ಹಿಡ್ಕೊಂಡು ತಪ್ಪು ಸಂದೇಶ ಕೊಟ್ಟಿದ್ದಾರೆ, ಮತ್ತೆ ಪೂರ್ತಿ ತಪ್ಪು ಸಂದೇಶ. ಮಹಾರಾಷ್ಟ್ರ ಮಾದರಿ ನಮಗ ಪರಿಹಾರ ಬೇಕು ಅಂತಾರ. ಮಹಾರಾಷ್ಟ್ರದ ಅಪ್ಪ ನಿಮ್ದೇ ಸರ್ಕಾರದ ಅವ್ರ ಪರಿಹಾರ ಏನ್ ಕೊಟ್ರ ಸ್ವಲ್ಪ ಓದ್ಕೊಂಡು ಬರೋದಿತ್ತು, ಮನೆಗೆ ಹೋಗಿ ಓದ್ ಹೇಳೋದಿತ್ತು ನೀನು. ಸರ್ಕಾರ ಅಲ್ಲಿ ಕೊಟ್ಟಿರೋದು 18,500 ರೂಪಾಯಿ ಪರ್ ಹೆಕ್ಟರ್, ಇಲ್ಲಿ ಕೊಟ್ಟಿರೋದು 17,000, 1,500 ಹೆಕ್ಟರ್ ಅಷ್ಟೇ ಡಿಫರೆನ್ಸ್ ಇದೆ. 1,500 ಡಿಫರೆನ್ಸ್ ಇದೆ. Vishwa Developers Deepavali bumper offer flat 20% off on all plots. Plots available in Shri Ram Nagar, Baswa Nagar, Baswa Pride and Gangambika Nagar. Noble Public School. Admissions are open. Elm se hi dono jahan mein kamyabi hai. ದಾಖಲೆ ಸಮೇತ ತೋರಿಸ್ತೀನಿ ನೋಡಿ. ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿರೋದು ಆದೇಶ ಪತ್ರ ಇದೆ 18,500 ಡ್ರೈ ಲ್ಯಾಂಡಿಗೆ. ಇವರು ಇಲ್ಲಿ ಕೊಟ್ಟಿರೋದು 17,000. ಅದರಲ್ಲಿ ಏನ್ ಡಿಫರೆನ್ಸ್ ಇದೆ ಅಂದರೆ NDRF ನಾರ್ಮ್ಸ್ ಪ್ರಕಾರ. NDRF ನಾರ್ಮ್ಸ್ ಯಾರು ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾರಿದೆ? ಸರ್ಕಾರ, BJP ಸರ್ಕಾರ ಇದೆ. ಅಲ್ಲೊಂದು ಮನವಿ ಕೊಡಪ್ಪ ನೀನು. 8,500 ಇರೋದು 25,000 ಮಾಡಂತ ಹೇಳೋದು. ಅವ್ರು 25,000 ಕೊಡ್ತಾರೆ, ಇವ್ರು 25,000 ಕೊಡ್ತಾರೆ. ನೀನು ಅದೆಲ್ಲ ಬಿಟ್ಟು ಸುಮ್ಮನೆ ಮಂದಿಗೆ ದಿಶಾಗುಲ್ ಮಾಡಿ ಮಹಾರಾಷ್ಟ್ರ ಮಾದರಿ ಮಹಾರಾಷ್ಟ್ರದಲ್ಲಿ 17 ಜಿಲ್ಲೆಗಳು ಪ್ರವಾಹ ಪೀಡಿತ ಆಗ್ಯಾವ. ಅದಕ್ಕೆ ಅವ್ರು ಹೆಚ್ಚಿನ ಅನುದಾನ ಅಂಕಿ ಸಂಖ್ಯೆದಲ್ಲಿ ಹೆಚ್ಚು ದುಡ್ಡು ಹೆಚ್ಚಿಗಿರ್ಬೋದು ಅಷ್ಟೇ, ಬಟ್ ಕೊಟ್ಟಿರೋ ಹೆಕ್ಟರ್ ಹಿಸಾಬ್ನಾಗ ಸೇಮ್ ಇದೆ, ಹೆಚ್ಚು ಕಡಿಮೆ ಸೇಮ್ ಇದೆ. ಮತ್ತೆ ಇದರಲ್ಲಿ ಏನಿದೆ ಅಂದ್ರೆ ಇವ್ರು ಪ್ರತಿ ಸರ್ತಿ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಮೇಲೆ ಇದು ಮಾಡ್ತಾರೆ, ಹೆಸರಿಡ್ತಾರೆ. NDRF ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕು ಫಂಡ್. NDRF 1 ನಯಾ ಪೈಸಾ ದುಡ್ಡು ಬಂದಿಲ್ಲ ಇನ್ನುವರೆಗೆ. SDRF ಫಂಡ್ ಏನಿದೆಯಲ್ಲ, SDRF ಫಂಡ್ ಇದೆ. SDRF ಫಂಡ್ ಅಲ್ಲಿ ಅವ್ರ ಪಾಲು ಇದೆ, 70% ಪಾಲಿದೆ. ಅವ್ರು ಕೊಡ್ಬೇಕು. ಇಲ್ಲಿವರೆಗೂ ಎಲ್ಲಾ ರಿಪೋರ್ಟ್ ಹೋಗಿದೆ. 70% ನಲ್ಲಿ 1 ಪೈಸಾ ಇನ್ನೂ ರಿಲೀಸ್ ಆಗಿಲ್ಲ. ನೀ ಯಾರ ವಿರುದ್ಧ ಹೋರಾಟ ಮಾಡತ್ತೀಪ? ನಾವು ಸರ್ಕಾರದವರು. ಈಗ ನೋಡಿ, 30 ತಾರೀಕು ಒಳಗಡೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ 8,500 ರೂಪಾಯಿ ಹಾಕ್ತಾ ಇದೆ ಅವ್ರ ಪಾಲ್. ಅಂದ್ರೆ SDRF ರೂಲ್ಸ್ ಪ್ರಕಾರ ಕೊಟ್ಟಿರೋ ಅಮೌಂಟ್ ನಲ್ಲಿ 8,500 ಹಾಕ್ತಾ ಇದೆ. ಆ ಬಂದಿರೋದು ಇನ್ನೊಂದು 8,500 ಆಮೇಲೆ ಬರ್ತದ, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕು. ಅದರಲ್ಲೂ ಸ್ಟೇಟ್ ಗೌರ್ಮೆಂಟ್ ಕೊಡ್ತದ. ಅಂದ್ರೆ ನಿಮ್ ಪಾಲ್ ಎಷ್ಟಪ್ಪ? 30% ಪಾಲ್ ಹಾಕಿ ಇಷ್ಟೆಲ್ಲ ಮಾತಾಡ್ತೀರಿ ನೀವು. ಅಲ್ಲಿ ಹೋಗಿ ಕೇಳ್ರಿ, ಸೆಂಟ್ರಲ್ ಗೌರ್ಮೆಂಟ್ NDRF ನಾರ್ಮ್ಸ್ ಪ್ರಕಾರ ನೀವು ಹೆಚ್ಚಿಗೆ ಮಾಡಂತ ಹೇಳ್ರಿ. NDRF ನಾರ್ಮ್ಸ್ ಯಾವಾಗ ಆಗಿದೆ ಗೊತ್ತಾ? 2011-21 ಆಗಿದೆ. ಚೇಂಜ್ ಮಾಡ್ಲಕ್ ಹೇಳ್ರಿ, ಒಂದು ಮನವಿ ಪತ್ರ ಕೊಡ್ರಿ. ಇದೇ ತರ ದಿಶಾಗುಲ್ ಮಾಡಿ ಮಹಾರಾಷ್ಟ್ರದಲ್ಲಿ ಇದು ಆಗಿದೆ, ಇದರಲ್ಲಾಗಿದೆ. Sky Sunshine School. Step towards better future. Knowledge Park, the creative school. Admissions are open from LKG to 10th standard. Free uniform for new admission students. ಇದು ಆಲ್ರೆಡಿ ಈಶ್ವರ್ ಖಂಡ್ರೆ ಸಾಬ್ರಾಗ್ಲಿ, ನಮ್ ವಿಜಯ್ ಸಿಂಗ್ ಸಾಬ್ರಲ್ಲಿ ಆಲ್ರೆಡಿ ಸಂದೇಶ ಹೊಡಿಸಿದ್ದಾರೆ, ಆಲ್ರೆಡಿ ಮನವಿ ಕೊಟ್ಟಿದ್ದಾರೆ CM ಅವರಿಗೆ. ಅವರು ಒಪ್ಪಿದ್ದಾರೆ ದುಡ್ಡು ಕೊಡಾಕ. ಎಲ್ಲ ಆಗಿದೆ. 30 ತಾರೀಕು ಒಳಗೆ ವೇಟ್ ಮಾಡ್ರಿ ಅಂತ ಅಂದಾರ. ಇವರು ಒಂದು ನಾಟಕ ಕಂಪ್ನಿ ತೆಗೆದು ಇದು ಮಾಡಿ. ಮೊದಲೆಲ್ಲ ನಾವು ಮಾಡಿವಿ, ನಾವು ಮಾಡಿದೀವಿ. ನೀವು ಪಕ್ಷಪಾತ ಬಿಟ್ಟು ನಾವು ಮಾಡಿದಾಗ ಕೋವಿಡ್ದಲ್ಲಿ 2011-21 ನಾವು ಮಾಡಿದ್ವಿ ಸ್ಟ್ರೈಕ್. ಅವಾಗ ಇದೇ ಶರಣು ಸಲ್ಗರ್ ಅವ್ರ MLA ಇದ್ರು. ಅವ್ರ ಮಿಸ್ಸಸ್ ಅವರು ತಹಸೀಲ್ದಾರ್ ಇದ್ರು. ನಾವು ಮಾಡುವಾಗ ನಮಗ್ ಪರ್ಮಿಷನ್ ಕೊಟ್ಟಿಲ್ಲ, ನಮಗ್ ಧಮಕಿ ಹಾಕಿದ್ರು, ನೀವು ಮಾಡ್ಬೇಡ್ರಿ, ನಿಮ್ಗೆ ನೋಡ್ಕೋತೀನಿ ಅಂದ್ರು. ಅವಾಗ ರೈತ ಎಲ್ಲಿತ್ತಪ್ಪ? ನಿಮ್ ರೈತ ಪ್ರೇಮ ಪ್ರೀತಿ ಎಲ್ಲ ಇತ್ತು. ಎಲ್ಲಿ ಹೋಗಿತ್ತು ಅವಾಗ ನಿಮ್ ರೈತ ಪ್ರೇಮ? ನೋಡಿ, ನಾವು ಮಾಡಿರೋದು ಒಂದೇ ಜೆಂಡಾ ಹಿಡ್ದಿಲ್ಲ ನಾವು.
ಜೆಂಡಾ ಎಲ್ಲ ಏನಿಲ್ಲ. ನಾವು ನಾಮ್ಸ್ ಪ್ರಕಾರ ಕೋವಿಡ್ದಲ್ಲಿ ಮಾಡೋದು ಏನ್ ಮಾಡಿದ್ವಿ, ನಮ್ಗೆ ಇಷ್ಟೇ ಜನ ಬರ್ಬೇಕಂದ್ರೂ ಮಾಡಿದ್ವಿ. ಅದೇ ತರ ನಾವು ಏನ್ ಮಾಡಿದ್ವಿ, ನಾವು ರೈತರ ಪರವಾಗಿ ಪಕ್ಷ ಬಿಟ್ಟು ಪಕ್ಷ ಮರ್ತು ಮಾಡಿದೆವು. ನೀವೇನು ಜೆಂಡಾ ತೋರಿಸಿರಲ್ಲ, ಜೆಂಡಾ ಹಚ್ಚಿ ಮಾಡಿರಲ್ಲ. ಇವತ್ತು ನಾವು ಬರ್ಬೇಕಾಗಿತ್ತು, ನೀವು ಅಂತೀರಿ 10,000 ಜನ ಸೇರಿದ್ರೆ. ನಮ್ಮ ತಾಲೂಕದಲ್ಲಿ ಎಷ್ಟು ರೈತರದಾರ? 60,000 ಜನ ರೈತರದಾರ. ನೀವು ಸ್ವಂತ ಬಾಯಿಲೆ ಹೇಳ್ತೀರಿ 10,000 ಜನ ಸೇರಿರಿ ಅಂತೇಳಿ. ಇಂಟೆಲಿಜೆನ್ಸಿ ರಿಪೋರ್ಟ್ 2,500 ಹೇಳ್ತದ, 2,000ರಿಂದ 2,500 ಹೇಳ್ತದ. ಆಯ್ತರಪ್ಪ, 2,500 ಬಂದದ್ದು ಬಹಳ ಖುಷಿ. ರೈತರ ಖುಷಿ ಸಲುವಾಗಿ ನೀವೆಲ್ಲ ಹೋರಾಟ ಮಾಡ್ಲತ್ತೀರಿ. ನಿಮ್ದು ಪ್ರಣಾಳಿಕೆ ಏನಿತ್ತಲ್ಲ, ಪ್ರಣಾಳಿಕೆದಲ್ಲಿ ಹೇಳಿದ್ರಿ, ಆಣಿ ಪ್ರಮಾಣ ಮಾಡಿ ಹೇಳಿದ್ರಿ, ಶುಗರ್ ಫ್ಯಾಕ್ಟರಿ ಹಾಕ್ತೀನಿ ಅಂತೇಳಿ. ರೈತರ ಪರವಾಗ ಓಟ್ ತೊಗೊಂಡ್ರಿ. ರೈತರ ಪರವಾಗಿ ನೀವೇನ ಇದು ಮಾಡಿರಿ, ಫ್ಯಾಕ್ಟ್ರಿ ತೆಗಿತೀನಿ ಅಂದಿರಿ, ಸೋಯಾಬೀನ್ ಆಯಿಲ್ ಫ್ಯಾಕ್ಟ್ರಿ ತೆಗಿತೀನಿ ಅಂದ್ರಿ. ಎಲ್ಲವ ನಿಮ್ ಪ್ರಣಾಳಿಕೆ. ನಮ್ಮ ಪಕ್ಷದ ಪ್ರಣಾಳಿಕೆ ಏನೇನಿತ್ತು ಅದೆಲ್ಲ ನಮ್ಮ ಪಕ್ಷ ಮಾಡಿದೆ. ಎಲ್ಲಾ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದೆ. ಈಗ ನೀವು ಹೇಳ್ತೀರಿ ಸಾಲ ಮನ್ನಾ ಮಾಡ್ರಿ, ಆಯ್ತು, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ಕೇಂದ್ರ ಸರ್ಕಾರಕ್ಕೆ ಕೇಳಪ್ಪ. ನೀ ಪಾರ್ಟಿ ಪಕ್ಷ ಯಾಕೆ ಮಾಡತ್ತಿದಿ? ಕೇಂದ್ರ ಸರ್ಕಾರ ಕೇಳು, ಕೇಂದ್ರ ಸರ್ಕಾರ ಮಾಡ್ಲಿ. ಮೊದಲು ಕಾಂಗ್ರೆಸ್ ಗೌರ್ಮೆಂಟ್ ಮತ್ತು JDS ಗೌರ್ಮೆಂಟ್ ಸಮ್ಮಿಶ್ರ ಇದ್ದಾಗೆ ರೈತ ಸಾಲ ಮನ್ನಾ ಮಾಡಿದೆ. ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರು ಇದ್ದಾಗೆ ಮಾಡ್ಯಾರ. ಮತ್ ಇನ್ನೊಂದ್ ಸರ್ತಿ ಮನಮೋಹನ್ ಸಿಂಗ್ ಇದ್ದಾಗನು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಫಸ್ಟ್ ಮಾಡ್ಯಾರ. ನೀವೇನ್ ಮಾಡಿರಿ? ರೈತರಿಗೆ ನಮ್ದು ಇನ್ಕಮ್ ದುಗ್ನಿ ಮಾಡ್ತೀನಿ ಅಂದ್ರಿ. ಮೋದಿ ಸಾಬ್ರು ಹೇಳಿದ್ರು, ದುಗ್ನಿ ಇಲ್ಲ. ಏನದ ಇವತ್ತಿನ ಸೋಯಾಬೀನ್ ರೇಟ್ ಏನದ? 6 ವರ್ಷದಿಂದ ಏನದ ರೇಟ್ ಅದೇ ಅದ. ತೊಗರಿ ರೇಟ್ ಏನದ 7 ವರ್ಷಕ್ಕಿಂತ ಹೆಚ್ಚಿಗೆ ಆಗ್ಯದ, ಕಮ್ಮಿ ಆಗ್ಯದ. ಲೇಬರ್ ಚಾರ್ಜ್ ಹೆಚ್ಚಿಗೆ ಆಗ್ಯದ, ಇದು ಆಗ್ಯದ. ನೀವು ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಿ, ಇನ್ಶೂರೆನ್ಸ್ ಬಗ್ಗೆ ನೀವು ಆವಾಜೇ ಎತ್ತಿಲ್ಲ. ಒಂದೇ ಒಂದು ವರ್ಡ್ ಅಂದಿರಿ ಖಾಲಿ. ಇನ್ಶೂರೆನ್ಸ್ ನಮ್ದು ನಾಮ್ಸ್ ಕರೆಕ್ಟ್ ಇಲ್ಲ. ನಾಮ್ಸ್ ಯಾರು ಮಾಡ್ತಾರಪ್ಪ? ಇನ್ಶೂರೆನ್ಸ್ ಕಂಪ್ನಿದು. ಇನ್ಶೂರೆನ್ಸ್ ಕಂಪ್ನಿ ನಾಮ್ಸ್ ಯಾರು ಮಾಡೋದು? ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ನಾವು ಇಲ್ಲಿವರೆಗೂ ನಾವು 6 ವರ್ಷದಿಂದ 902 ಕೋಟಿ ರೂಪಾಯಿ ನಾವು ಸರ್ಕಾರ ಮತ್ತು ನಾವು ರೈತರು ಕಟ್ಟಿದ ದುಡ್ಡು. 6 ವರ್ಷದ ದುಡ್ಡು 902 ಕೋಟಿ. ನಮ್ಗೆ ರಿಟರ್ನ್ ಎಷ್ಟು ಬಂದು ಗೊತ್ತೀರಾ? ಎಲ್ಲ ರೈತರು ಕೇಳ್ಬೇಕು ದಯವಿಟ್ಟು. ಯಾಕಂದ್ರೆ ಸುಮ್ನೆ ಕಾಮೆಂಟ್ ಹಾಕೋದ್ರಲಿಂದ ನಿಮಗೆ ರಿಸಲ್ಟ್ ಸಿಗಲ್ಲ. ಏನ್ ನಡೆದದ ವಾಸ್ತವ ಸ್ಥಿತಿ ಏನದ ಅದು ತಿಳ್ಕೊಬೇಕು ಮೊದಲು. 902 ಕೋಟಿ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಮತ್ತು ರೈತರ ಪಾಲಿದು 902 ಕೋಟಿ. ಇಲ್ಲಿವರೆಗೆ ರಿಟರ್ನ್ ಎಷ್ಟು ಬಂದಿದೆ ಗೊತ್ತಾ ನಮ್ಗೆ? 258 ಕೋಟಿ ರಿಟರ್ನ್ ಬಂದು. 650 ಕೋಟಿ ಯಾರು ತಿಂದ್ರು? ಇದು ಇನ್ಶೂರೆನ್ಸ್ ಕಂಪ್ನಿನೇ ಇದಕ್ಕೆ ಪಾಲಾದ. ಇದ್ರಾಗ ಡೈರೆಕ್ಟ್ ನೇರ್ ಪಾಲಾದ ಇದ್ರಾಗ. ಯಾಕಂದ್ರೆ ಮೊದಲು ಹೇಳಿದ್ರೆ ಇನ್ಶೂರೆನ್ಸ್ ಬದಲು ಇದ್ರ ಬಗ್ಗೆ ಹೋರಾಟ ಮಾಡಿರ್ತೀರಿ. ನೀವು ಇದ್ರ ಬಗ್ಗೆ ಮಾಡಿರಾ? ನಿಮ್ದು ಫೋಟೋ ಹಾಕಿ ಅಡ್ವರ್ಟೈಸ್ ಮಾಡ್ತೀರಿ, ವಿಮಾ ಕಟ್ರಿ ಅಂತ ಹೇಳ್ತೀರಿ, ಸೆಂಟ್ರಲ್ ಗೌರ್ಮೆಂಟ್ ಆ್ಯಡ್ ಬರ್ತದ, ಇಷ್ಟೆಲ್ಲ ಮಾಡ್ತೀರಿ. 650 ಕೋಟಿ 6 ವರ್ಷ ನಮ್ ರೈತರಿಗೆ, ಬೀದರ್ ಜಿಲ್ಲೆ ರೈತರಿಗೆ ನುಕ್ಸಾನ್ ಆಗ್ಯದ. ಅದ್ರ ಬಗ್ಗೆ ಆವಾಜ್ ಎತ್ತೀರಾ? ಇಲ್ಲ, ನೀವು ಅದು ಎತ್ತಲ್ಲ. ಯಾಕಂದ್ರೆ ನಿಮ್ ಪಕ್ಷ ಅದ, ನಿಮ್ ಪಕ್ಷಕ್ಕೆ ಭಾಳ ಬಂಧನ ಅದ. ನೀವು ಕೇಳೋದಿತ್ತಂದ್ರ ಅಂಗಿ ಬಿಚ್ಚ ಹಂಗೆ ಕೇಳಿರಲ್ಲ, ಮನಸ್ಸು ಬಿಚ್ಚಿನ ಹಂಗೆ ಕೇಳಿ, ಮನಸ್ಸು ಬಿಚ್ಚ ಎಲ್ಲಾ ಪಕ್ಷದವ್ರಿಗೆ ಕೇಳಿ. ಯಾರೇ ಇರ್ಲಿ ಅವ್ರು ಹೋರಾಟ ಮಾಡೋದಲ್ಲ, ಜನ ತಾನೇ ತಕ್ಕ ಇದು ಕೊಡ್ತಾರ, ಉತ್ತರ ಕೊಡ್ತಾರ. ನೀವು ಹೋರಾಟ ಕ್ಲಿಯರ್ ಇರ್ಬೇಕು ನಿಮ್ದು. ಸುಮ್ನೆ ಪಕ್ಷ ವತಿಯಿಂದ ಮಾಡಿ ಎಲ್ಲರಿಗೆ ದಿಶಾಗುಲ್ ಮಾಡೋದು ಬೇಡ. ಯಾಕಂದ್ರೆ ಇದೇ ತರ ನಾವು ಈಗ ಇನ್ಶೂರೆನ್ಸ್ ಕಟ್ಟಿದ ಬಳಕ ನಮ್ಗೆ ಏನ್ ಬರ್ಬೇಕು? ಇವತ್ತು 1 ಹೆಕ್ಟರ್ಗೆ ತೊಗರಿ ಲಾಸ್ ಆಯ್ತಂದ್ರೆ 48,000 ರೂಪಾಯಿ ಬರ್ಬೇಕು 1 ಹೆಕ್ಟರ್ಗೆ. ಅದ್ರ ಬಗ್ಗೆ ಹೋರಾಟ ಮಾಡ್ತೀರಾ ನೀವು? ಕೇಳಿದ್ರೆ ಯಾರಿಗಾರೆ? ಇವತ್ತು ರೈತರು ಪರಿಶಾನಾರ 7 ವರ್ಷದಿಂದ ಇನ್ಶೂರೆನ್ಸ್ ಕಟ್ಲತ್ತಾರ. 902 ಕೋಟಿ ಕಟ್ಟ್ರ, ರಿಟರ್ನ್ ನಮಗೆ 250 ಕೋಟಿ ಬಂದದು. ಇದು ನುಕ್ಸಾನ್ ಯಾರ್ದು? ಮತ್ 448,000 ಬರ್ಬೇಕು ನಮ್ಗೆ 1 ಹೆಕ್ಟರ್ಗೆ. ನೀವು ಏನ್ ಕೇಳತ್ತೀರಿ? ಇದು ಏನ್ ಕೇಳ್ತೀರಿ? ಪರಿಹಾರ ಕೇಳ್ತೀರಿ. ಪರಿಹಾರ ಬರೋದು ಇಷ್ಟೇ. ನಿಮ್ NDRF ನಾಮ್ಸ್ ಪ್ರಕಾರ ಪರಿಹಾರ ಇಷ್ಟೇ ಬರೋದು. ಇನ್ಶೂರೆನ್ಸ್ ಕಟ್ಟಿರೋ ರೈತರಿಗೆ ಇನ್ಶೂರೆನ್ಸ್ ಬರಲ್ಲ. ಅದ್ರ ಬಗ್ಗೆ ಕೇಳಪ್ಪ ವಿಚಾರ. ನೀ ಅದ್ರ ಬಗ್ಗೆ ಕೇಳು. ನಮ್ ಪಕ್ಕದ ನಿಮ್ ತಾಲೂಕಾ, ಸ್ವತಃ ತಾಲೂಕಾ ನಿಂದು ಆಳಂದ 5 ವರ್ಷದಿಂದ ಇನ್ಶೂರೆನ್ಸ್ ಕ್ಲೇಮ್ ಆಗತ್ತದ. ಅಲ್ಲಿ ನಮ್ದು ಬಾಜು ಪಂಚಾಯತ್ ಅದ, 4 ಪಂಚಾಯತ್ ಅದಕ್ಕೆ ಹತ್ತಿ ಬರ್ತಾವ, ಅಲ್ಲಿ ಇನ್ಶೂರೆನ್ಸ್ ಬರ್ತದ. ಅವ್ರು ಬಂದಾರಿ, ನಮ್ ಸೀಮೆ ಒಂದೇ ಅದ, ಅವ್ರಿಗೆ ಬರ್ತದ, ನಮಗ್ ಬರಲ್ಲ. ನಮ್ದೇ ರೈತರ ಆಳಂದ ಹೊಲವ, ಅವ್ರಿಗೆ ಬರ್ಲತ್ತದ, ಅಲ್ಲಿ ಬರ್ಲತ್ತದ. ಅವ್ರ ಯಾಕೆ ಹೋರಾಟ ಮಾಡ್ಲತ್ತಾರ? ಅವ್ರ ಯಾಕೆ ಕರೆಕ್ಟ್ ಕೇಳತ್ತಾರ? ನೀವು ಇದ್ರಾಗ ಏನೋ ಅಡ್ಜಸ್ಟ್ಮೆಂಟ್ ಕಾಣ್ತದ. ಮತ್ ನೀವು ವರ್ತನೆ ಹೆಂಗದ? ಸೋಯಾಬೀನ್ ಕಾದ್ರೂ ಬಿ ರೊಕ್ಕ 41,000 ಬರ್ತಾವ 1 ಹೆಕ್ಟರ್ಕ. ನಾವು ಅದಕ್ಕೆ ಫೈಟ್ ಮಾಡೋಣ. ಅದು ಎಲ್ಲ ಬಿಟ್ಟು ನಮ್ ಸಹಾಯಧನ ಹಾಕ್ತಾರ, ಪರಿಹಾರ ಹಾಕ್ತಾರ. ಪರಿಹಾರ ಅಂತೂ ಹಾಕ್ತಾರ. ಸರ್ಕಾರ ಘೋಷಣೆ ಮಾಡ್ಬಿಟ್ಟದ, ಆಲ್ರೆಡಿ ಘೋಷಣೆ ಮಾಡ್ಬಿಟ್ಟದ. ನೀವು ಕೇಳೋದೋ ಕೇಳ್ರಿ, ರೈತರಿಗೆ ಲಿಫ್ಟ್ ಮಾಡೋ ಕೆಲಸ ಮಾಡ್ರಿ, ಒಳ್ಳೆ ರೀತಿ ಇದು ಮಾಡೋ ಕೆಲಸ ಮಾಡ್ರಿ.